ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ, ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ. యేసయ్య ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆನಾ యేసయ్య ಎಂದೆಂದು ಪ್ರೀತಿಸುವೆ. ನನ್ನ ತಾಯಿ ನನಗೆ ಹೃದಯವನ್ನು, ನಮ್ಮ ಮನೆಯನ್ನು ಇತರರಿಗೆ ತೆರೆಯಲು ಕಲಿಸ್ಕೊಟ್ಟಿದ್ಲು. ನಮ್ಮ ಮನೆಯಲ್ಲಿ ಅತಿಥಿಗಳಿದ್ರೆ ನಮ್ಮ ತಾಯಿ ಎಲ್ಲರಿಗೂ ಸಂತೋಷದಿಂದ, ಯಾವುದೇ ಅಸಮಾಧಾನವಿಲ್ಲದೆ ಊಟ ನೀಡ್ತಾ ಇದ್ಲು. ನಮ್ಮ ತಾಯಿಯ ಮನೆಯಲ್ಲಿ ಎಲ್ರಿಗೂ ಸ್ಥಳ ಇತ್ತು. ಹಾಗೆ ಅವರ ಊಟದ ಮೇಜಿನ ಸುತ್ತಲೂ ಸಹ. ನಮಸ್ಕಾರ. ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇಂದು ನಾವು ಒಂದು ವಿಭಿನ್ನ ವಿಷಯದ ಬಗ್ಗೆ ಹಂಚಿಕೊಳ್ಳಿದ್ದೇವೆ. ನಾನು ಟ್ಯಾಮಿ ಮತ್ತು ನೀವು ಕೇಳಿದ ಕಂಠ ಕ್ಯಾರಲ್ ರವರದ್ದು. ಅವರು ಎಲಾನವಳ ಪುತ್ರಿ ಸಾರಾ ತಾಯಿಯ ಬಗ್ಗೆ ಏನನ್ನು ಕಲಿತಾಳೆ ಎಂಬುದನ್ನು ತಿಳಿಸ್ತಿದ್ರು. ಧನ್ಯವಾದಗಳು ಕ್ಯಾರಲ್. ನಮಸ್ಕಾರ. ನಾವು ಕೆಲವೊಂದು ತಾಯಂದಿರು ಅವರ ಮಕ್ಕಳು ಬೆಳೆಯುವಾಗ ಏನನ್ನ ಕಲಿಸ್ತಾರೆ ಎಂಬುದನ್ನ ಹುಡುಕಲು ಹೊರಟಿದ್ದೇವೆ. ನೀವು ಯುವ ತಾಯಿ ಆಗಿದ್ರೆ ನಿಮ್ಮ ಮಗಳು ನಿಮ್ಮಿಂದ ಏನು ಕಲಿಯಬಹುದು ಎಂಬುದನ್ನ ತಿಳಿಯಬಹುದು. ನೀವು ಹಿರಿಯ ತಾಯಿ ಆಗಿದ್ರೆ ನಿಮ್ಮ ಮಗಳು ನಿಮ್ಮ ಬಗ್ಗೆ ಏನನ್ನ ಹೇಳಬಹುದು ಎಂಬುದನ್ನ ಕೇಳಬಹುದು. ನೀವೇ ಮಗಳಾಗಿದ್ರೆ ಇವತ್ತಿನ ಈ ಮಾತುಗಳನ್ನ ಕೇಳಿ ತಾಯಂದಿರು ತಮ್ಮ ಮಕ್ಕಳಿಗೆ ಏನನ್ನ ಕಲಿಸ್ತಾರೆ ಎಂಬುದನ್ನ ಅರ್ಥಕೊಳ್ಳಿ. ಇವತ್ ನಾವು ಒಂದು ಕಪ್ ಚಹಾ ತಯಾರಿಸಿ ಸುಮ್ಮನೆ ಕುಳಿತು ತಾಯಂದಿರು ಮತ್ತು ಮಕ್ಕಳ ನಡುವಿನ ಅಪೂರ್ವ ಸಂಬಂಧದ ಬಗ್ಗೆ ಚರ್ಚಿಸೋಣ. ನನ್ನ ತಾಯಿ ನನಗೆ ಶಕ್ತಿಶಾಲಿಯಾಗಿರಲು ಕಲಿಸಿದ್ಲು. ಮುದ್ದಾದ ಮಕ್ಕಳಾಗಿ ಬೆಳೆಯುವಾಗ ಅವಳು 2 ಮುಖ್ಯ ವಿಷಯಗಳನ್ನ ನನಗೆ ಕಲಿಸಿದ್ರು. ಮೊದಲು, ಜನರ ಅಭಿಪ್ರಾಯಗಳು ನನ್ನ ಅಭಿಪ್ರಾಯಗಳೊಂದಿಗೆ ಭಿನ್ನವಾಗಬಹುದು ಎಂಬುದನ್ನ ಒಪ್ಕೊಳ್ಳುವಂಥದ್ದು. ನಾನು ಏನನ್ನ ನಂಬಿದ್ರೂ ಸಹ ನಾನು ನನ್ನ ನಂಬಿಕೆಯನ್ನ ಕಾಯ್ದುಕೊಳ್ಳಬಹುದು ಮತ್ತು ಇತರರ ನಂಬಿಕೆಗಳನ್ನ ಗೌರವಿಸಬೇಕು. ಎರಡನೇದಾಗಿ, ಯಾರಾದ್ರೂ ನನ್ನ ಮೇಲೆ ಭರವಸೆ ಇಟ್ಕೊಂಡ್ರೆ ನಾನು ಭಯಪಟ್ರು, ತೊಡಕುಗಳು ಇದ್ರೂ ಸಹ ನನ್ನ ಕರ್ತವ್ಯವನ್ನ ಪೂರೈಸಬೇಕು. ನಾನು ನನ್ನ ತಾಯಿಯಿಂದ ಮಹತ್ವವಾದಂಥ ಇನ್ನೊಂದು ಪಾಠವನ್ನ ಕಲ್ತ್ಕೊಂಡೆ. ಅದೇನೆಂದ್ರೆ, ನನ್ನ ಹೌದು ಎಂದರೆ ಹೌದು, ಇಲ್ಲ ಎಂದರೆ ಅದು ಅಲ್ಲ. ನಾನು ಕೊಟ್ಟಂತ ಮಾತನ್ನ ಅನುಸರಿಸಲು ಮತ್ತು ನಾನು ಹೇಳಿದ ಮಾತಿನ ವಿರುದ್ಧ ಹೋಗಲು ಬೇರೆ ಯಾರಿಂದಲೂ ಪ್ರೇರೇಪಿತವಾಗಬಾರ್ದು ಎಂಬುದನ್ನ ಅವರು ನನಗೆ ಕಲಿಸ್ಕೊಟ್ರು. ಇದೊಂದು ಅದ್ಭುತ ಪಾಠ. ತಾಯಂದಿರಿಂದ ಕಲಿಬಹುದಾದಂಥ ಎಷ್ಟೋ ಮಹತ್ವದ ವಿಚಾರಗಳು. ಹೌದು, ನಮ್ಮ ಮಾತಿನ ಮೇಲೆ ಸ್ಥಿರವಾಗಿ ಉಳಿಯೋದನ್ನ ಕಲಿತ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ ಮಾತನ್ನ ಕಾಯ್ದಿಟ್ಕೊಳ್ಳುವಂಥದ್ದು ಸದಾ ಸುಲಭ ಅಲ್ಲ ಅಲ್ವೇ? ಕೆಲವೊಮ್ಮೆ ಇತರರು ನಮ್ಮ ನಿರ್ಧಾರವನ್ನ ಬದಲಾಯಿಸಲು ಪ್ರೇರೇಪಿಸಬಹುದು, ಅಥವಾ ನಾವು ಹೇಳಿದ ಕಾರ್ಯವನ್ನ ಮಾಡುವಂಥದ್ದು ತುಂಬಾ ಕಷ್ಟ ಎಂಬುದಾಗಿ ತೋರಿಬಿಡಬಹುದು. ಸಾರಾ ಇನ್ನೇನಾದ್ರೂ ಹೇಳಿದಾರಾ? ಹೌದು, ನನ್ನ ತಾಯಿ ನನಗೆ ಸಹನಶೀಲತೆಯನ್ನ ಕಲಿಸಿದ್ರು. ನಾನು ನನ್ನ ಮನೆಯನ್ನ ಗೌರವದಿಂದ ಇಟ್ಕೊಳ್ಬೇಕು ಮತ್ತು ಸ್ವಚ್ಛವಾಗಿ, ಸುಸ್ಥಿತಿಯಲ್ಲಿ ಇರಿಸಬೇಕು ಎಂದು ನನ್ನ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ರು. ನಮ್ಮ ತಾಯಿ ಮನೆಯನ್ನ ಯಾವಾಗ್ಲೂ ಶುದ್ಧವಾಗಿ ಇಟ್ಕೊಂಡು ಅತಿಥಿಗಳನ್ನ ಸ್ವಾಗತಿಸಲು ಸಿದ್ಧವಾಗಿ ಇಡ್ತಾ ಇದ್ರು. ಮತ್ತು ನನ್ನ ತಾಯಿ ಹೇಳಿದಂಥ ಒಂದು ಕೊನೆಯ ಮಾತು,
ನನಗೆ ಪಟ್ಟಿಗಳನ್ನು ತಯಾರಿಸುವಂಥದ್ದು. ಇದರಿಂದ ನಾನು ನನ್ನ ಕೆಲಸಗಳನ್ನು ಸ್ಪಷ್ಟವಾಗಿ ನೋಡಬಹುದು. ನನ್ನ ಬಾಲ್ಯದ ದಿನಗಳಲ್ಲಿ, ಶಾಲೆಯಲ್ಲಿ, ಯೋಜನೆಗಳಿಂದ ವಿಶ್ವವಿದ್ಯಾನಿಲಯದ ಅಧ್ಯಯನದವರೆಗೆ, ಮದುವೆಗಳ ಭೋಜನ ವ್ಯವಸ್ಥೆಯಿಂದ ಮಹಿಳಾ ಆಶ್ರಯದ ನಿರ್ವಹಣೆಯವರೆಗೆ, ಇಲ್ಲಿಯವರೆಗೆ ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಇದರಿಂದ ದೊಡ್ಡ ಸಹಾಯವಾಗಿದೆ. ನಾನ್ ಕೂಡ ಪಟ್ಟಿಗಳನ್ನು ತುಂಬಾ ಇಷ್ಟಪಡ್ತೇನೆ. ಪಟ್ಟಿ ಬರೆಯೋದು ನನಗೆ ನನ್ನ ಕಾರ್ಯಗಳನ್ನು ಸ್ಪಷ್ಟವಾಗಿ ನೋಡಲು ಮತ್ತು ಅವುಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡ್ತದೆ. ನಾನು ಒಂದೊಂದಾಗಿ ಪಟ್ಟಿ ಮುಗಿಸ್ತಾ ಕಡಿದು ಹಾಕೋದನ್ನು ತುಂಬಾ ತೃಪ್ತಿಕರ. ನಾನು ಸಹ ಹಾಗೆ. ನಾವು ಈ ಹಾಡು ಕೇಳಿದ ನಂತರ ಇನ್ನೊಬ್ಬ ಸಹೋದರಿಯ ಮಾತುಗಳನ್ನು ಕೇಳೋಣವಾ? ಮೂರನೇ ದಿನದಲ್ಲಿ ನೀ ಮರಣವನ್ನು ಜಯಿಸಿದೆ. ಎಂಥ ಸುಂದರವಾದ ಹಾಡು ಅಲ್ವಾ? ನಾವು ಈಗ ಇನ್ನೊಬ್ಬ ಮಗಳ ಅನುಭವವನ್ನು ಕೇಳಿಸ್ಕೊಳ್ಳೋಣ. ನನ್ನ ತಾಯಿ ನನಗೆ ಆತ್ಮವಿಶ್ವಾಸವನ್ನ ಕಲಿಸಿದ್ರು. ಅವರು ಸದಾ ಹೇಳ್ತಿದ್ರು, ದೇವರು ನಿನ್ನನ್ನು ವಿಶೇಷವಾಗಿ ನಿರ್ಮಿಸಿದ್ದಾರೆ. ಆತನು ನಿನಗೆ ಭಯವನ್ನು ಅಥವಾ ಆತಂಕವನ್ನು ಎದುರಿಸಲು ಸಹಾಯ ಮಾಡ್ತಾನೆ. ನೀನು ಸ್ವಾರ್ಥಿ ಆಗ್ಬೇಡ. ಯಾವಾಗ್ಲೂ ಬೇರೊಬ್ಬರ ಅಗತ್ಯವನ್ನ ಪರಿಗಣಿಸು. ಸಾಧ್ಯವಾದ್ರೆ ಅವರಿಗೆ ಸಹಾಯ ಮಾಡು. ವಸ್ತುಗಳನ್ನು ಕೊಡುವ ಮೂಲಕ ಅಥವಾ ಕೇವಲ ಸ್ನೇಹ ಮತ್ತು ಬೆಂಬಲವನ್ನು ತೋರಿಸೋದ್ರ ಮೂಲಕ. ಇದು ಹೃದಯಪೂರ್ವಕವಾಗಿರ್ಬೇಕು ಮತ್ತು ಸ್ವಾರ್ಥಪರವಾಗಿರಬಾರ್ದು. ಇದನ್ನ ತಾಯಿಯಿಂದ ಕಲಿಯುವುದು ಎಷ್ಟು ಅಮೂಲ್ಯವಾದ ಪಾಠ ಅಲ್ವೇ? ನಮಗಾಗಿ ಯೋಚಿಸುವುದಕ್ಕಿಂತ ಮೊದಲು ಇತರರ ಬಗ್ಗೆ ಕಾಳಜಿ ವಹಿಸುವಂಥದ್ದು. ಮತ್ತು ಮುಂದಿನ ಭಾಗ ಇದು. ನಿಮ್ಮ ಕುಟುಂಬವನ್ನು ಅದರಲ್ಲಿರುವ ತೊಂದರೆಗಳೊಂದಿಗೆ ಸಹ ಹೃದಯಪೂರ್ವಕವಾಗಿ ಪ್ರೀತಿಸಿ. ಅಂದ್ರೆ ಅವರು ನಿಮ್ಮನ್ನ ಎಷ್ಟು ಬೇಸರ ಪಡಿಸಿದ್ರು ಅಥವಾ ಪ್ರೀತಿಸಲು ಇಚ್ಛೆ ಆಗದೇ ಇರೋ ಕ್ಷಣದಲ್ಲಿ ಸಹ ಅವ್ರನ್ನೇ ಪ್ರೀತಿಸ್ಬೇಕಲ್ವಾ? ಹೌದು, ನಿಶಾ ಹೇಳ್ತಿದ್ರು, ನಿಮ್ಮ ಕುಟುಂಬ ಸದಾ ನಿಮ್ಮ ಹತ್ತಿರ ಇರಲು ಸಾಧ್ಯವಿಲ್ಲ. ಒಂದಿನ ಅವರು ನಿಮ್ಮ ಬಳಿ ಇಲ್ದಿರಬಹುದು. ಅವರು ಇರುವಾಗಲೇ ಅವರನ್ನು ಎಷ್ಟು ಪ್ರೀತಿಸ್ತಿರೋ ಹಾಗೇ ಪ್ರೀತಿಸಿ. ಅವರು ಕಷ್ಟದಲ್ಲಿದ್ದಾರೆ ಎಂದು ಕೈ ಬಿಡಬೇಡಿ. ಮತ್ತು ನಿಶಾ ಅವರ ಕೊನೆಯ ಸಂದೇಶ ಏನಂದ್ರೆ, ಯಾವುದೇ ಪರಿಸ್ಥಿತಿಯಲ್ಲಿಯೂ ದೇವರ ಮೇಲೆ ಭರವಸೆ ಇಟ್ಕೊಳ್ಳಿ. ಆತನು ನಿಮ್ಮ ಜೀವನಕ್ಕೆ ಒಂದು ಅದ್ಭುತ ಯೋಜನೆಯನ್ನು ಹೊಂದಿದ್ದಾನೆ ಮತ್ತು ಅದು ನಿಮಗೆ ಅತ್ಯುತ್ತಮವಾಗಿರ್ತದೆ. ಇದು ತಾಯಿ ನೀಡಬಹುದಾದ ಅತ್ಯುತ್ತಮವಾದಂಥ ಸಲಹೆ. ದೇವರ ವಾಕ್ಯದಲ್ಲಿಯೇ ಇದಕ್ಕೆ ದೃಢೀಕರಣ ಇದೆ. ಭವಿಷ್ಯದ ಬಗ್ಗೆ ದೇವರು ಹೀಗೆ ಹೇಳ್ತಾರೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯ 11ನೇ ವಚನ. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಈಗ ನಾವು ಮತ್ತೊಬ್ಬ ಮಗಳ ಮಾತುಗಳನ್ನ ಕೇಳೋಣ. ಖಚಿತವಾಗಿ ಅವರ ತಾಯಿಯವರನ್ನ ಕೇಳಿದಾಗ ಹನ್ನಾ ಹೇಳಿದ ಮೊದಲನೇ ಮಾತೇನ್ ಗೊತ್ತಾ? ನೀನು ಒಳ್ಳೆಯದನ್ನ ಹೇಳಲು ಸಾಧ್ಯವಿಲ್ಲದಿದ್ರೆ ಏನೂ ಹೇಳ್ಬೇಡ. ಇದು ಜಾಸ್ಮಿನ್ ಅವರನ್ನ ನಗಿಸುವಂತೆ ಮಾಡ್ತು. ಯಾಕೆಂದ್ರೆ ಅವರು ತಮ್ಮ ಮಕ್ಕಳಿಗೆ ಅನೇಕ ಬಾರಿ ಇದನ್ನ ಹೇಳ್ಕೊಂಡಿದ್ರು. ಹನ್ನಾ ಇನ್ನೂ ಅನೇಕ ವಿಚಾರಗಳನ್ನ ಹಂಚ್ಕೊಂಡ್ರು. ನನ್ನ ತಾಯಿ ನನಗೆ ಸಾಹಸವಾಗಿ ಇರೋದನ್ನ, ಸದಾ ಕೌತುಕವಾಗಿ ಇರೋದನ್ನ, ಉತ್ತಮವಾದಂಥ ಮನೋಭಾವವನ್ನ ಹೊಂದಿರುವುದನ್ನ ಕಲಿಸ್ಕೊಟ್ರು. ಅವರು ನನಗೆ ದಯಾಳುತೆಯನ್ನ ಕಳಿಸ್ಕೊಟ್ರು ಮತ್ತು ಮುಖ್ಯವಾಗಿ ನಾನು ನನ್ನಂತೆಯೇ ಇರಬೇಕು. ಆದರೂ ನನ್ನ ತಾಯಿ ಜನ ಸಂದರ್ಶನದಲ್ಲಿ ಕೆಲವೊಮ್ಮೆ ನನ್ನನ್ನ ಮುಜುಗರ ಮಾಡ್ತಾ ಇದ್ರು. ಹನ್ನಾ ಈ ಮಾತನ್ನ ಹೇಳಿದ್ರು. ನನ್ನ ತಾಯಿಯಿಂದ ಕಲಿತ ಮಹತ್ವದ ಪಾಠವೇನೆಂದ್ರೆ, ಜನರು ವಸ್ತುಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದ್ದಾರೆ. ನನ್ನ ತಾಯಿ ನನಗೆ ಹಾಡನ್ನು ಸೊಗಸಾಗಿ ಕೂರಿಸುವುದನ್ನ ಕಲಿಸ್ಕೊಡ್ತಾ ಇದ್ರು. ನನಗೆ ತಿಳಿದಂತೆ ಅವರೆಲ್ಲರೂ ಒಟ್ಟಾಗಿ ಹಾಡ್ತಾ ಇದ್ರು. ಅವರ ಕೊನೆಯ ಮಾತು ನನಗೆ ನಗು ಹಾಗೆ ಆಗಿತ್ತು. ಹನ್ನಾ ಹೇಳ್ತಾ ಇದ್ಲು, ನನಗೆ ಬಟ್ಟೆಗಳನ್ನ ಕಟ್ಕೊಳ್ಳೋದಕ್ಕೆ ಅಥವಾ ಅವುಗಳನ್ನ ಹೇಗೆ ಹಾಕೊಳ್ಳೋದಕ್ಕೆ ಎಂಬುದಾಗಿ ಹೇಳ್ಕೊಡ್ತಾ ಇದ್ರು ಅಂತ. ಹೌದು, ಬಟ್ಟೆಗಳನ್ನ ಸರಿಯಾಗಿ ಒಣಗಲು ಇಡಬೇಕು. ಒಣಗಿದ್ಮೇಲೆ ಅವು ಸುಂದರವಾಗಿ ಇರಬೇಕು. ಅನ್ನ ಅವರ ತಾಯಿ ಅವರಿಗೆ ಸ್ವತಂತ್ರವಾಗಿ ಬದುಕಲು ಮತ್ತು ಜನರಿಗಿಂತ ವಸ್ತುಗಳಿಗಿಂತ ಹೆಚ್ಚು ಮಹತ್ವ ಕೊಡಲು ಕಲಿಸಿದ್ರು. ಅದೆಷ್ಟು ಚೆನ್ನಾಗಿದೆ ಅಲ್ವಾ? ನಾವು ವಿಮೆನ್ ಆಫ್ ಹೋಪ್ನಲ್ಲಿ ಒಟ್ಟಾಗಿ ಇದ್ದೇವೆ ಮತ್ತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ
ಕೆಲವು ಹೆಣ್ಮಕ್ಳು ತಮ್ಮ ತಾಯಂದಿರಿಂದ ಕಲಿತಂತ ಪಾಠಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಈ ಅನುಭವಗಳನ್ನ ಕೇಳುವುದನ್ನ ನೀವು ಆನಂದಿಸ್ತಾ ಇದ್ದೀರಿ ಎಂಬ ಭರವಸೆಯಿಂದ ನೀವು ಒಂದು ಮಗಳಾಗಿದ್ರೆ ನಿಮ್ಮ ತಾಯಂದಿರಿಂದ ನೀವು ಏನನ್ನ ಕಲಿತಾ ಇದ್ದೀರಿ ಎಂಬುದನ್ನ ಯೋಚಿಸಿ. ಹಾಗೆ ನೀವು ತಾಯಿ ಆದಾಗ ನಿಮ್ಮ ಮಗಳು ನಿಮ್ಮಿಂದ ಏನ್ ಕಲಿಯಬೇಕೆಂದು ನೀವು ಬಯಸ್ತೀರಾ? ಈಗ ಗ್ರೇಸ್ ಅವರ ತಾಯಿ ಸೌಮ್ಯ ಅವರ ಮಾತುಗಳನ್ನ ಕೇಳೋಣವಾ? ಈಗ ಸೌಮ್ಯ ಅವರ ಮಗಳು ಗ್ರೇಸ್ ಮಾತನ್ನ ಕೇಳಿಸ್ಕೊಳ್ಳೋಣವಾ? ನನ್ನ ತಾಯಿ ನನಗೆ ನೈತಿಕ ಮೌಲ್ಯಗಳನ್ನು ಮತ್ತು ಆದರ್ಶಗಳನ್ನು ವಿಶೇಷವಾಗಿ ನನ್ನ ಯವನಾವಸ್ಥೆಯಲ್ಲಿಯೇ ಕಲಿಸಿದ್ರು. ನಾನು ಕ್ರೈಸ್ತ ಮಹಿಳೆಯಾಗುತ್ತಿರುವ ಸಮಯದಲ್ಲಿ ಅವರು ಅತಿಥಿ ಸತ್ಕಾರವನ್ನು ಎಷ್ಟು ಪ್ರೀತಿಸ್ತಿದ್ರು. ದೊಡ್ಡ ಗುಂಪುಗಳು, ಕುಟುಂಬಗಳು, ದಂಪತಿಗಳು, ಒಬ್ಬಂಟಿ ವ್ಯಕ್ತಿಗಳು ಮತ್ತು ನನ್ನ ಸ್ನೇಹಿತರನ್ನು ಕೂಡ ಸ್ವಾಗತಿಸ್ತಿದ್ರು. ಈ ಗುಣವನ್ನು ನಾನು ಸಹ ಬೆಳೆಸ್ಕೊಂಡಿದ್ದೇನೆ ಮತ್ತು ನಾವು ಈಗಲೂ ಅನೇಕ ಜನರನ್ನು ನಮ್ಮ ಮನೆಯಲ್ಲಿ ಸ್ವಾಗತಿಸ್ತೇವೆ. ನಾವು ಬೇರೆ ನಗರಕ್ಕೆ ಸ್ಥಳಾಂತರವಾದಾಗ ನಮ್ಮ ಮನದಲ್ಲಿರುವ ಅತಿಥಿ ಸತ್ಕಾರ ಭಾವನೆ ನಮ್ಮನ್ನು ಅನೇಕ ಹೊಸ ಸ್ನೇಹಿತರನ್ನು ಸಂಪಾದಿಸಲು ಸಹಾಯ ಮಾಡ್ತು. ಇದು ನಮ್ಮೆಲ್ಲರಿಗೂ ಅನ್ವಯಿಸುವಂತ ಮಹತ್ವವಾದಂತ ಪಾಠ. ಮನೆಯನ್ನ ತೆರೆದಿಟ್ರೆ ಮತ್ತು ಜನರನ್ನ ಆತ್ಮೀಯವಾಗಿ ಸ್ವಾಗತಿಸಿದರೆ ನಾವು ಅನೇಕ ಸ್ನೇಹಿತರನ್ನ ಸಂಪಾದಿಸಬಹುದು. ಎಷ್ಟು ಹೆಣ್ಮಕ್ಳು ತಮ್ಮ ತಾಯಿಯವರಿಂದ ಅತಿಥಿ ಸತ್ಕಾರದ ಪಾಠವನ್ನ ಕಲ್ತಿದ್ದಾರೆ ಎಂದು ನೀವು ಗಮನಿಸಿದ್ದೀರಾ? ಅದು ತಾಯಿಯಿಂದ ಮಗಳಿಗೆ ಹಸ್ತಾಂತರವಾಗುತ್ತಿರುವುದು ನಿಜಕ್ಕೂ ಅದ್ಭುತ. ನಾನು ಭಾವಿಸುತ್ತೇನೆ, ಎಲ್ಲಾ ಹೆಣ್ಮಕ್ಳು ತಮ್ಮ ತಾಯಿಯವರಿಂದ ಇತರರನ್ನ ಆತ್ಮೀಯವಾಗಿ ಸ್ವಾಗತಿಸುವ ಪಾಠವನ್ನ ಕಲ್ತ್ರೆ ನಮ್ಮ ಜಗತ್ತು ಇನ್ನೆಷ್ಟು ಸುಂದರವಾಗಿರಬಹುದು. ಗ್ರೇಸ್ ಇನ್ನಷ್ಟು ಹೇಳಿದ್ರು, ನನ್ನ ತಾಯಿ ನನ್ನಂತೆಯೇ ಜೀವನವನ್ನು ನೋಡುವ ದೃಷ್ಟಿಕೋನ ವ್ಯತ್ಯಾಸವಿದೆ. ನಾನು ಸಮಸ್ಯೆಗಳನ್ನು ಎದುರಿಸುವಾಗ ತಾಯಿ ನನಗೆ ಬೇರೆ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡ್ತಾರೆ. ಅವರು ಮುಂದೆ ಹೇಳಿದ್ರು, ತಾಯಿ ನನಗೆ ಶಿಸ್ತು ಮತ್ತು ಮನೋಯೋಗವನ್ನು ಕೂಡ ಕಲಿಸಿದ್ರು. ನಾನು ಸ್ವಚ್ಛಂದ ಸ್ವಭಾವದವಳು. ತಾಯಿ ನನ್ನನ್ನು ನಾನು ಸ್ವಚ್ಛಂದ ಸ್ವಭಾವದವಳು. ತಾಯಿ ನನ್ನನ್ನು ಹೆಚ್ಚು ಕೇಂದ್ರೀಕೃತ ಮತ್ತು ವ್ಯವಸ್ಥಿತವಾಗಿರಲು ಕೂಡ ಕಲಿಸಿದ್ರು. ವಾವ್, ಅದ್ಭುತ! ನನ್ನ ಮಗಳು ನನಗೆ ಶಿಸ್ತು ಮತ್ತು ವ್ಯವಸ್ಥಿತವಾಗಿರಲು ಕಲಿಸಿದ್ದಾರೆ ಎಂದು ಹೇಳಿದ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ. ನೀವು ಸಹ ಹಾಗೆ ಭಾವಿಸ್ತಿದ್ದೀರಾ? ಈಗ ಸುನೀತಾ ಅವರ ಮಗಳು ಮಹಿಮಾ ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋಣವಾ? ಅವ್ರು ಏನ್ ಹೇಳಿದ್ರು ಅಂದ್ರೆ, ನನ್ನ ತಾಯಿ ನನಗೆ ಹೊಲಿಗೆ ಕಲಿಸ್ಕೊಟ್ಟಿದ್ರು. ಸೂಜಿಗೆ ದಾರ ಹಾಕುವಂಥದ್ದು, ಕೈ ಕೆಲಸಗಳನ್ನ ಮಾಡುವಂಥದ್ದು, ಹೊಲಿಗೆ ಹೊಲಿಯುವಂಥದ್ದು, ಗುಂಡಿಗಳನ್ನ ಹೊಲಿಯುವಂಥದ್ದು, ಹೊಲಿಗೆ ಯಂತ್ರ ಬಳಸಿ ಕೆಲಸ ಮಾಡುವಂಥದ್ದನ್ನ, ಹಾಗೆ ನನಗೆ ಚಿತ್ರಕಲೆ ಕಲಿಸಿದ್ರು ಅಂತ ಹೇಳ್ತಾ ಇದ್ಲು. ದೃಷ್ಟಿಕೋನ, ವಸ್ತುಗಳನ್ನ ಗಮನಪೂರ್ವಕವಾಗಿ ನೋಡುವಂಥದ್ದು. ಮತ್ತು ಸುನೀತಾ ತೋಟವನ್ನ ತುಂಬಾ ಪ್ರೀತಿಸ್ತಾರೆ. ಹಾಗಾಗಿ ಗಿಡಗಳನ್ನ ಸರಿಯಾಗಿ ಕಡಿದು ಸರಿಯಾಗಿ ಜೋಡಿಸುವಂಥದ್ದು, ನೀರು ಉಳಿಸುವಂಥದ್ದು ಮತ್ತು ಆರೈಕೆ ಮಾಡೋದನ್ನ ಅವರು ಕಲಿಸಿದ್ರಂತೆ. ಅಯ್ಯೋ, ನಮ್ ಮಹಿಮಾ ಎಷ್ಟು ಕ್ರಿಯಾತ್ಮಕವಾದ ವ್ಯಕ್ತಿ! ಹೌದೇನು? ಸುನೀತಾ ಅವರ ಮಗಳಿಗೆ ಕಲಿಸಿದ್ದು ಬಹಳಷ್ಟು. ಇನ್ನೇನ್ ಹೇಳಿದ್ಲು? ಅದನ್ನ ಕೇಳೋಕೆ ನಿಮ್ಗಿಷ್ಟವೇ? ಹೌದು, ನಾನು ಕೇಳ್ಬೇಕು. ನಿಮ್ಗೂ ಕೇಳೋ ಆಸಕ್ತಿ ಇದೆ ಅಲ್ವಾ? ಮಹಿಮಾ ತನ್ನ ತಾಯಿಯಿಂದ ಕಲಿತಂತ ಬದುಕಿನ ಪಾಠವನ್ನ ನಮ್ಮೊಡನೆ ಹಂಚ್ಕೊಂಡ್ಲು. ಅವಳು ಹೇಳ್ತಾ ಇದ್ಲು, ನನ್ನ ತಾಯಿ ನನಗೆ ಬಡವರಿಗೂ ಸಂಕಟದಲ್ಲಿ ಇರುವವರಿಗೂ ಧನವನ್ನು ದಾನ ಮಾಡ್ಬೇಕು ಅಂತ ಕಲಿಸ್ಕೊಟ್ಟಿದ್ರು. ಅದು ಸಣ್ಣ ಮೊತ್ತವಲ್ಲ, ಸಾಕಷ್ಟು. ಅವರು ನನಗೆ ಯಾವಾಗ್ಲೂ ಜನರಿಗೆ ಸಹಾಯ ಮಾಡ್ಬೇಕೆಂದು ಹೇಳ್ಕೊಡ್ತಾ ಇದ್ರು. ಅವರು ನನಗೆ ಕಲಿಸಿದಂತ ಇನ್ನೊಂದು ಮಹತ್ವದ ಪಾಠವೇನೆಂದ್ರೆ, ನಾವು ಕಳವಳದಲ್ಲಿ ಇದ್ದಾಗ ಅಥವಾ ಸಮಸ್ಯೆ ಎದುರಾದಾಗ ಅದಕ್ಕಾಗಿ ಪ್ರಾರ್ಥಿಸುವುದೇ ಶ್ರೇಷ್ಠವಾದಂತ ಮಾರ್ಗ ಅಂತ ಹೇಳ್ಕೊಟ್ಟಿದ್ರು. ಜೀವನ ಸದಾ ನ್ಯಾಯಯುತವಾಗಿರೋದಿಲ್ಲ, ಆದ್ರೆ ನಾವು ಅದಕ್ಕೆ ನ್ಯಾಯಯುತವಾಗಿ ಇರಬೇಕು. ಅದನ್ನಾನು ಇಷ್ಟಪಟ್ಟೆ ಮತ್ತು ಅದು ಸಂಪೂರ್ಣ ಸತ್ಯ. ನಾವು ನಮ್ಮ ತೊಂದರೆಗಾಗಿ ಕಷ್ಟಪಡೋದಕ್ ಬದಲಾಗಿ ಇತರರನ್ನು ನ್ಯಾಯವಾಗಿ ನಡೆಸ್ಕೊಳ್ಳೋದು ಖಚಿತಪಡಿಸ್ಕೊಳ್ಬೇಕು. ಇದೊಂದು ಅತ್ಯುತ್ತಮವಾದಂತ ಪಾಠ. ಯಾರಿಗಾದ್ರೂ ಅಸಭ್ಯವಾಗಿ ನಡೆದುಕೊಳ್ಳಲು ಅಥವಾ ಅವರನ್ನು ತಾತ್ಸಾರವಾಗಿ ನೋಡಲು ಯಾವಾಗ್ಲೂ ಯಾವುದೂ ಕಾರಣ ಇರೋದಿಲ್ಲ. ಇದು ಎಷ್ಟು ಸತ್ಯವಾದ ಮಾತು! ಇಂತಹ ತಾಣದಲ್ಲಿ ಪ್ರತಿಯೊಬ್ಬರು ಯೋಚಿಸಿದ್ರೆ ಎಷ್ಟು ಚೆನ್ನಾಗಿರತ್ತೆ. ಹಾಗೆ ಮಹಿಮಾ ಅವರ ತಾಯಿ ಹೇಳ್ತಾ ಇದ್ರು, ಹಣ ಸಂಪಾದಿಸುವುದೇ ಮುಖ್ಯ ಅಲ್ಲ, ಸೊಗಸಾದಂಥ ವಸ್ತುಗಳನ್ನು ಹೊಂದುವುದೂ ಮುಖ್ಯ ಅಲ್ಲ, ಸರಿಯಾಗಿ ಮಾಡಿದ ಕೆಲಸವೇ ನಿಜವಾಗಿ
ಮಹತ್ವವುಳ್ಳದ್ದಾಗಿದೆ. ತಾಯಿಯಿಂದ ಇಂತಹ ಪಾಠವನ್ನು ಕಲಿಯೋದು ತುಂಬಾ ಅಮೂಲ್ಯವೇ ಸರಿ. ನೀನು ಗಮನಿಸಿದೀಯಾ, ಹೆಚ್ಚಿನ ಪುತ್ರಿಯರು ಕೂಡ ಇತರರನ್ನು ಮೊದಲಿಗೆ ಇಡುವುದರ ಬಗ್ಗೆನೇ ಮಾತಾಡ್ತಿರ್ತಾರೆ. ಕೊನೆಗೆ ಮಹಿಮಾ ತನ್ನ ತಾಯಿಯ ಬಗ್ಗೆ ಹೇಳಿದಂತ ಒಬ್ಬ ಮಹಿಳೆಯಾಗಿರುವುದರ ಬಗ್ಗೆ ನಮ್ಮೊಂದಿಗೆ ಹಂಚ್ಕೊಂಡ್ಲು. ಮಹಿಮಾ, ನೀನ್ ಚೆನ್ನಾಗಿ ಕಾಣುವಂತೆ ಪ್ರಯತ್ನಿಸ್ಬೇಕು ಮತ್ತು ಹೊಳೆಯುವ ಉಡುಪನ್ನು ಧರಿಸ್ಬೇಕು. ಮದುವೆಯಾದ ನಂತರ ನಿನ್ನ ಪತಿಗಾಗಿ ಆಕರ್ಷಕವಾಗಿ ತೊಡಿಕೊಳ್ಳುವಂಥದ್ದು ಒಳ್ಳೆಯದು, ಆದ್ರೆ ಇತರ ಪುರುಷರ ಗಮನ ಸೆಳೆಯಲು ಅಲ್ಲ. ಅದು ಬಹಳ ಮುಖ್ಯ. ನೀನು ಆಕರ್ಷಕವಾಗಿ ಕಾಣ್ಬೇಕಾದ್ರೆ ನಿನ್ನ ಪತಿಗಾಗಿ, ಇತರ ಪುರುಷರಿಗಾಗಿ ಅಲ್ಲ. ಈ ಹಾಡಿನ ನಂತರ ಮತ್ತೊಂದು ಪುತ್ರಿಯಿಂದ ಕೇಳೋಣ. ಇವತ್ತು ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ನಾವು ತುಂಬಾ ಸಂತೋಷ ಪಡುತ್ತೇವೆ. ತಾಯಂದಿರಿಂದ ಪುತ್ರಿಯರು ಕಲಿತಂತ ಪಾಠಗಳನ್ನ ಕೇಳುವಂತ ಈ ಅಪರೂಪದ ಕ್ಷಣದಲ್ಲಿ ನಾನು ಸುಂದರ ಪುಷ್ಪಗಳ ಗುಚ್ಛದಂತೆ ಪುತ್ರಿಯರನ್ನು ಊಹಿಸ್ತೇನೆ. ನಾನು ಕೆಲವೊಮ್ಮೆ ಇನ್ನೊಬ್ಬ ವ್ಯಕ್ತಿಯಿಂದಲೂ ಕೇಳ್ತೇವೆ, ಅಂದರೆ ಕ್ಯಾರಲ್ನ ಸ್ನೇಹಿತೆ ಗೀತಾ. ಕ್ಯಾರಲ್, ಗೀತಾ ಏನ್ ಹೇಳಿದ್ರು ಎಂದು ನಮ್ಮೊಂದಿಗೆ ಹಂಚ್ಕೊಳ್ವಿಯಾ? ಖಂಡಿತ. ಗೀತಾ ನನ್ನೊಂದಿಗೆ ಹಂಚಿಕೊಂಡಿದ್ದು ಇದಾಗಿದೆ. ನನಗೆ ಸಾಧ್ಯ ಇರೋದನ್ನ ನಾನೇ ಮಾಡಲು ಕಲಿಬೇಕು ಅಂತ ಗೀತಾ ತಿಳಿಸ್ಕೊಟ್ರು. ನೀನ್ ನೋಡ್ಬಹುದು, ಅವರಿಗೆ ಸೆರೆಬ್ರಲ್ ಪಾಲ್ಸಿ ಎಂಬಂತ ಅಂಗವಿಕಲತೆ ಇತ್ತು. ನೀನು ನೋಡ್ಬಹುದು, ಶರೀರದ ಚಲನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರೋದಿಲ್ಲ. ನಡೆಯುವುದು, ಮಾತನಾಡುವುದು ಸಹ ಸ್ವಲ್ಪ ಕಷ್ಟನೇ. ಚಿಕ್ಕ ಚಿಕ್ಕ ಕೆಲಸಗಳನ್ನ ಅವರಿಗೆ ತಂತಾನೇ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ತುಂಬಾ ಚಿಕ್ಕವರಾಗಿದ್ದಾಗ ನನ್ನ ತಾಯಿ ನನಗೆ ಸರಿಯಾದ ಚಿಕಿತ್ಸೆ ದೊರಕುವಂತೆ ಮಾಡಿದ್ರು. ನಾನು ಎಕ್ಸಸೈಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು, ಯಾಕೆಂದ್ರೆ ಅದು ನನ್ನ ಶರೀರವನ್ನ ಶಕ್ತಿಯುತವಾಗಿ ಇರಿಸ್ತಾ ಇತ್ತು. ನನ್ನ ಬಾಯಿ ಮತ್ತು ನಾಲಿಗೆ ಸರಿಯಾಗಿ ಚಲಿಸುವಂತೆ ಮಾಡಲು ಅವರು ಸಹಾಯ ಮಾಡಿದ್ರು. ಇದರಿಂದ ನಾನು ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಯಿತು. ನಾನು ಮಾಡ್ಲಾಗದ ವಿಷಯಗಳಲ್ಲಿ ತಾಯಿ ನನಗೆ ಸಹಾಯ ಮಾಡಿದ್ರು. ಅಂದ್ರೆ ನನಗೆ ಸಾಧ್ಯ ಇರೋದನ್ನ ನಾನೇ ಮೊದಲು ಮಾಡಲು ಅವಕಾಶ ನೀಡಿದ್ರು. ಅವರು ನನಗೆ ಸ್ವತಂತ್ರನಾಗಿರ್ಲಿಕ್ಕೆ ಪ್ರೋತ್ಸಾಹ ಮಾಡಿದ್ರು. ನಾನು ಇದಕ್ಕಾಗಿ ತುಂಬಾ ಕೃತಜ್ಞತೆ ಉಳ್ಳವಳಾಗಿದ್ದೇನೆ. ಏಕೆಂದ್ರೆ ಈಗ ನನಗೆ ಹೆಚ್ಚಿನ ವಿಷಯಗಳನ್ನು ನಾನೇ ಮಾಡ್ಕೊಳ್ಳಕ್ಕೆ ಸಾಧ್ಯ. ನಾನು ಸಾಮಾನ್ಯವಾಗಿ ಶಾಲೆ ಮತ್ತು ಕಾಲೇಜ್ ಹೋದೆ. ಈಗ ನಾನು ಕೆಲಸವನ್ನ ಆನಂದಿಸುತ್ತೇನೆ ಮತ್ತು ಬರೆಯುವುದನ್ನು ಸಹ ತುಂಬಾ ಪ್ರೀತಿಸ್ತೀನಿ. ಗೀತಾ ಅದೆಷ್ಟು ಸುಂದರವಾದ ಕವನಗಳನ್ನು ಬರೀತಾರೆ. ಅವರ ಮನಸ್ಸು ತುಂಬಾ ಚುರುಕಾಗಿದೆ. ಅವರ ದೇಹವು ಯಾವಾಗ್ಲೂ ಅವರ ಇಚ್ಛೆಯಂತೆ ಕೆಲಸ ಮಾಡಲಾರದು. ಅವರು ಬಹಳ ಪ್ರಾರ್ಥನೆ ಮಾಡ್ತಾರೆ. ಅವರು ದೇವರನ್ನು ತುಂಬಾ ಪ್ರೀತಿಸ್ತಾರೆ ಮತ್ತು ಇತರರಿಗಾಗಿಯೂ ಕೂಡ ಪ್ರಾರ್ಥಿಸ್ತಾರೆ. ಅವರು ನಿಮಗಾಗಿಯೂ ಕೂಡ ಪ್ರಾರ್ಥಿಸಲಿದ್ದಾರೆ ಮತ್ತು ನಿನಗಾಗಿಯೂ ಸಹ. ಟ್ಯಾಮಿ, ಊಹಿಸು ನೋಡೋಣ. ಈಗ ನಮ್ಮ ಸರದಿ ಬಂದಿದೆ ಅನ್ಸುತ್ತೆ. ನಾನು ಟ್ಯಾಮಿಯ ಮಗಳನ್ನ ಭೇಟಿ ಮಾಡ್ದೆ ಮತ್ತು ಅವಳು ತನ್ನ ತಾಯಿಯ ಬಗ್ಗೆ ಹಂಚಿಕೊಂಡಂತ ಸಂಗತಿಗಳನ್ನ ನಿಮಗೆ ಹೇಳಲು ಬಯಸುತ್ತೇನೆ. ಅವಳ ಹೆಸರು ರೇಚಲ್. ಅವಳು ಇಬ್ಬರು ಪುಟ್ಟ ಹುಡುಗರ ತಾಯಿ. ತಯಾರಾ ಟ್ಯಾಮಿ? ಸರಿ. ರೇಚಲ್ ನನಗೆ ಹಂಚಿಕೊಂಡಿದ್ದು, ನಾವು ಬೆಳೆಯುತ್ತಿದ್ದಾಗ ನಮ್ಮ ಮನೆ ಆಶ್ರಯದ ಸ್ಥಳವಾಗಿತ್ತು. ಈ ಜಗತ್ತಿನ ಅಪಾಯಗಳು ಮತ್ತು ತೀರ್ಪುಗಳಿಂದ ನಾವು ರಕ್ಷಿಸಿಕೊಳ್ಳಬಹುದಾದಂಥ ಒಂದು ಸ್ಥಳ. ನಾವು ನಮ್ಮ ನಿಜವಾದ ಸ್ವಭಾವದಲ್ಲಿ ಉಳಿಯುವುದಕ್ಕೆ ಅನುಕೂಲಕರವಾದಂಥ ಸ್ಥಳ. ನಾವು ಇಲ್ಲಿಗೆ ಸೇರಿದವರಂತೆ ಭಾಸವಾಗುವಂತೆ, ಪ್ರೀತಿಸಲ್ಪಡುವಂತೆ ಇರುವ ಸ್ಥಳ. ಅವರು ಹೇಳಿದ್ರು, ನನ್ನ ತಾಯಿ ನನಗೆ ಕಲಿಸಿದ ಪ್ರಮುಖ ಪಾಠವೆಂದ್ರೆ ಮನೆಯನ್ನ ನಿರ್ಮಿಸುವಂತ ಮತ್ತು ರಕ್ಷಿಸುವಂತ ಅತ್ಯಂತ ಮುಖ್ಯವಾದಂಥ ಜಾಗ ಎಂಬುದಾಗಿ. ಟ್ಯಾಮಿ, ನಿನ್ನ ಮಗಳು ಮನೆಯ ಬಗ್ಗೆ ಎಷ್ಟು ಭದ್ರತೆ ಅನಿಸಿಕೆಯನ್ನು ಹೊಂದಿದಾಳೆ. ಅದು ಬಹಳ ಅದ್ಭುತವಾಗಿದೆ. ಆದ್ರೆ ಎಲ್ಲರಿಗೂ ಮನೆ ಸುರಕ್ಷಿತ ಸ್ಥಳವಾಗಿರುತ್ತೆ ಎಂಬುದಿಲ್ಲ. ನಿಮಗೆ ನಿಮ್ಮ ಮನೆಯಲ್ಲಿಯೇ ಭದ್ರತೆಯ ಅನುಭವ ಆಗದೇ ಇದ್ರೆ ನಾವು ನಿಮ್ಮೊಂದಿಗೆ ತೀವ್ರವಾಗಿ ಸಹಾನುಭೂತಿಯನ್ನ ವ್ಯಕ್ತಪಡಿಸ್ತೇವೆ. ನೀವು ಶಾಂತಿ ಮತ್ತು ಸುರಕ್ಷತೆಯನ್ನ ಕಾಪಾಡುವಂತೆ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಹೌದು, ನಾವು ನಿಮಗಾಗಿ ಸದಾ ಪ್ರಾರ್ಥಿಸ್ತೇವೆ. ದೇವರು ನಿಮಗೆ ಅಗತ್ಯವಿರುವುದನ್ನು ಒದಗಿಸ್ಲಿ, ಅವರ ಪ್ರೀತಿ ಮತ್ತು ಶಾಂತಿಯನ್ನು ನಿಮ್ಮ ಜೀವನದಲ್ಲಿ ತೋರಿಸ್ಲಿ ಮತ್ತು ನಿಮಗೆ ಭವಿಷ್ಯದ ನಿರೀಕ್ಷೆಯನ್ನ ನೀಡಲಿ. ಇನ್ನು ಕ್ಯಾರಲ್,
ಈಗ ನಾನು ನಿನ್ನ ಮಗಳು ಕೇಟಿ ಹಂಚಿಕೊಂಡಂತ ಸಂಗತಿಗಳನ್ನು ಹೇಳುವ ಸಮಯ. ಕೇಟಿ 30 ವರ್ಷ ವಯಸ್ಸಿನವಳು. ಅವಳು ಅವಿವಾಹಿತ ಮತ್ತು ಹೆಚ್ಚು ದೂರವಿಲ್ಲದ ಸ್ಥಳದಲ್ಲಿ ಕೆಲಸ ಮಾಡ್ತಾಳೆ. ಆದ್ರಿಂದ ಅವಳು ತಾಯಿಯನ್ನು ಈಗ್ಲೂ ಆಗಾಗ ಭೇಟಿಯಾಗ್ತಾಳೆ. ನಾನು ಅವಳಿಗೆ ಕೇಳಿದ ಕೆಲವು ಮಾತುಗಳನ್ನು ತುಂಬಾ ಇಷ್ಟಪಟ್ಟೆ. ಈಗೋ ಅವಳು ಹಂಚ್ಕೊಂಡದ್ದು. ನಾನು ಕಲಿತ ಪಾಠವೇನಂದ್ರೆ, ಸ್ವಲ್ಪ ಕಲ್ಪನೆ ಇದ್ರೆ ಪ್ರತಿದಿನದ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಅದ್ಭುತ ಜಗತ್ತಿನ ಭಾಗವನ್ನಾಗಿ ಮಾಡಬಹುದು. ಅದನ್ನು ನೀನು ನಿನ್ನಷ್ಟಕ್ಕೆ ಸೃಷ್ಟಿಸಿಕೊಳ್ಬಹುದಾ? ಅವಳು ಚಿಕ್ಕವಳಿದ್ದಾಗ ಸಾಕಷ್ಟು ಕಲ್ಪನಾ ಶಕ್ತಿಯುತಲಾಗಿದ್ಲಾ? ಈಗ ನನಗೆ ಇದು ತುಂಬಾ ಇಷ್ಟವಾಯ್ತು. ಮೊದಲು ಕೆಲಸ ಮುಗಿಸಿದ್ರೆ ಆಮೇಲೆ ಆಟ ಆಡುವಾಗ ಇನ್ನು ಹೆಚ್ಚು ಸಂತೋಷ ಅನಿಸ್ತದೆ. ಇದು ಎಲ್ಲರಿಗೂ ಅನುಸರಿಸಬೇಕಾದ ಒಂದು ಒಳ್ಳೆ ತತ್ವ. ಕೆಲಸ ಮುಗಿಸಿದ ನಂತರ ನಾವು ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯವನ್ನು ಇನ್ನು ಹೆಚ್ಚು ಆನಂದದಿಂದ ಕಳೆಯಬಹುದು. ಇನ್ನೊಂದು ಪಾಠ, ನೀನು ಯಾವಾಗ ವಿಶ್ರಾಂತಿ ತೆಗೆದುಕೊಳ್ಬೇಕು ಅದನ್ನು ಅರಿತುಕೋಬಹುದು. ಮತ್ತು ಕೇಟಿ ಹೇಳಿದ ಮತ್ತೊಂದು ಸುಂದರ ಮಾತೇನೆಂದ್ರೆ, ಸರಿ ದೃಷ್ಟಿಕೋನ ಹೊಂದಿದ್ರೆ ಕೆಲಸವನ್ನೇ ಮೋಜಿನಂತೆ ಮಾಡಬಹುದು. ನಾನು ಒಪ್ಕೊಳ್ತೇನಪ್ಪ. ಎಲ್ಲ ಕೆಲಸಗಳು ಸದಾ ಮನೋರಂಜನೆ ಆಗಿರಲು ಸಾಧ್ಯವಿಲ್ಲ. ಆದರೆ ಆ ದೃಷ್ಟಿಕೋನ ತುಂಬ ಉತ್ತಮ. ನಾನು ಮಾಡಲು ಸಾಧ್ಯವಾದಷ್ಟು ಹರ್ಷದಿಂದ ಕೆಲಸ ಮಾಡ್ತೇನೆ. ಕೇಟಿ ನನ್ನಿಂದ ಕೆಲಸ ಮತ್ತು ಉತ್ತಮ ಮನೋಭಾವಗಳ ಬಗ್ಗೆ ಸಾಕಷ್ಟು ಕಲ್ತಿದ್ದಾಳೆ ಅನ್ನೋದಕ್ಕೆ ನನಗೆ ತುಂಬಾ ಸಂತೋಷ ಆಗತ್ತೆ. ಮತ್ತು ಇಲ್ಲಿದೆ ಇನ್ನೊಂದು ಅಮೂಲ್ಯ ಪಾಠ. ಹೆಚ್ಚಿನ ಪುತ್ರಿಯರಿಂದ ನಾವು ಈಗಾಗಲೇ ಕೇಳಿದಂತೆಯೇ ಇತರರ ಬಗ್ಗೆ ಕಾಳಜಿ ವಹಿಸೋದು ಮತ್ತು ಅವರಿಗೆ ಸೇವೆ ಮಾಡೋದು ಸಂತೋಷಕರ ಹಾಗೂ ತೃಪ್ತಿಕರವಾದ ಅನುಭವ. ಮತ್ತೊಂದು ಸುಂದರವಾದ ಸಂಗತಿ ಕುಟುಂಬದ ಜೀವನದ ಬಗ್ಗೆ. ಕುಟುಂಬದಿಂದ ಬಂದ ನಂಬಿಕೆ ಸಂಬಂಧ ಅದು ಪವಿತ್ರವಾದದ್ದು. ಅದನ್ನು ಪ್ರೀತಿಯಿಂದ ಕಾಪಾಡ್ಕೋಬೇಕು. ಇದರ ಅರ್ಥ ಏನಿರಬಹುದು ಎಂದು ನೀನು ಯೋಚಿಸ್ತೀಯಾ? ಮತ್ತು ನಿನ್ನ ಮಗಳು ನಿನ್ನಿಂದ ಕೆಲವು ಅತ್ಯಂತ ಮಹತ್ವದ ಆತ್ಮೀಯ ಸತ್ಯಗಳನ್ನು ಕಲ್ತಿದ್ದಾಳೆ. ಅವಳು ಹೇಳಿದ್ಲು, ನೀನು ದೇವರೊಂದಿಗೆ ಹತ್ತಿರದ ಸಂಬಂಧ ಹೊಂದಿರಬಹುದು. ಕುಟುಂಬದ ಸದಸ್ಯನೋ ಅಥವಾ ಪ್ರೀತಿಯ ವ್ಯಕ್ತಿಯೊಂದಿಗೆ ಮಾತಾಡುವಂತೆ. ತುಂಬ ಸತ್ಯ. ದೇವರೊಂದಿಗೆ ಮಾತಾಡಲು ವಿಶೇಷ ಶಬ್ದಗಳು ಅಥವಾ ಅದ್ಧೂರಿ ಮಾತುಗಳೇನು ಅಗತ್ಯವಿಲ್ಲ. ಮತ್ತು ಕೊನೆಯದಾಗಿ, ನೀನು ನಿನ್ನ ನಂಬಿಕೆಯನ್ನು ಯೇಸು ಕ್ರಿಸ್ತನಲ್ಲಿ ಇಟ್ಟಾಗ ನಿನ್ನ ಭದ್ರತೆ ಶಾಶ್ವತವಾಗಿರ್ತದೆ. ಎಷ್ಟು ಸುಂದರವಾದ ನಂಬಿಕೆ! ಕೇಟಿಗೆ ಗೊತ್ತು, ದೇವರ ವಾಕ್ಯವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ಏನ್ ಹೇಳುತ್ತೆ ಗೊತ್ತಾ? ನಾನು ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಅವರು ತಮ್ಮ ಪಾಪಗಳಿಗಾಗಿ ತೀರ್ಪನ್ನ ಸ್ವೀಕರಿಸೋದಿಲ್ಲ, ಯಾಕೆಂದ್ರೆ ಅವರು ಈಗಾಗಲೇ ಸಾವಿನಿಂದ ನಿತ್ಯ ಜೀವಕ್ಕೆ ವರ್ಗಾಯಿಸಲ್ಪಟ್ಟಿದ್ದಾರೆ. ಇದು ಎಂತಹ ಅದ್ಭುತವಾದಂಥ ಆಶ್ವಾಸನೆ ಅಲ್ವಾ ಟ್ಯಾಮಿ? ಜ್ಞಾನೋಕ್ತಿ 22:6 ಹೀಗೆ ಹೇಳ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಕೂಡ ಓರೆಯಾಗನು. ಇವತ್ ನಾವು ಕೇಳಿದ ಎಲ್ಲ ಪುತ್ರಿಯರು ತಮ್ಮ ತಾಯಂದಿರಿಂದ ಕಲಿತ ಪಾಠವನ್ನು ತಮ್ಮ ಜೀವನದಲ್ಲಿ ಇನ್ನೂ ಅನುಸರಿಸ್ತಿದ್ದಾರೆ. ಅದು ಎಷ್ಟು ಸುಂದರವಾದ ಮತ್ತು ಶಕ್ತಿಯುತವಾದ ಸತ್ಯವಲ್ವಾ? ದೇವರ ವಾಕ್ಯದಲ್ಲಿ ಹೇಳಿರುವಂತೆ ಬಹಳ ಹಿಂದೆಯೇ ದೇವರು ತನ್ನ ಜನರೊಂದಿಗೆ ತನ್ನ ಧರ್ಮಶಾಸ್ತ್ರಗಳ ಹಾಗೂ ವಾಗ್ದಾನಗಳ ಬಗ್ಗೆ ಮಾತನಾಡಿದ್ರು. ಅವರು ತಮ್ಮ ಜನರಿಗೆ ಆಜ್ಞೆಗಳನ್ನು ಪಾಲಿಸಲು ಹೇಳಿದ್ರೆ ಮಾತ್ರ ಅಲ್ಲ, ಈ ಮಾತನ್ನ ಹೆಚ್ಚು ಒತ್ತಿ ಹೇಳ್ತಾ ಇದ್ರು. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದ ಇರುವವರೆಗೆ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗ್ಬೇಕು. ನಾವು ನಮ್ಮ ಪುತ್ರರನ್ನ ಪುತ್ರಿಯರನ್ನ ದೇವರನ್ನು ಅರಿಯುವುದಕ್ಕೆ ಪ್ರೀತಿಸುವುದಕ್ಕೆ ಹೇಳ್ಕೊಡ್ಬೇಕು ಮತ್ತು ಅವರ ಮಾರ್ಗದಲ್ಲಿ ನಡೆಸಲು ಬೆಳೆಸಬೇಕು. ನಾವು ಈಗ ಹೋಗ್ಬೇಕಾಗಿದೆ. ನಮ್ಮೊಂದಿಗೆ ಈ ಸಮಯ ಹಂಚಿಕೊಂಡದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ಪುತ್ರಿಯು ನಿಮ್ಮಿಂದ ಕಲಿತ ಒಂದು ವಿಶೇಷ ಪಾಠವನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೀರಾ ಅಥವಾ ಯಾವುದೇ ಪ್ರಶ್ನೆಗಳನ್ನು ಕೇಳಲು ಇಚ್ಛಿಸಿದ್ದೀರಾ? ನೀವು ನಮ್ಮನ್ನು ಸಂಪರ್ಕಿಸಬಹುದು. ಬಾಯ್ ಬಾಯ್.
ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8523047990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.